ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಡಾಮಿನರ್ 400 ಸೀರೀಸ್ ಆಲ್ಮೋಸ್ಟ್ ಒಂದು 2 ವೀಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮೈಲೇಜ್ ತುಂಬ ಜನ ಕಮೆಂಟ್ ಹಾಕಿದ್ರು, ಮೈಲೇಜ್ ಏನು ಕೊಡುತ್ತೆ, ಯಾವ ಥರ ಅಂತ. ಸೊ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಸ್ಪೆಷಲಿ ಒಂದು ಹೈವೇ, ಒಂದು ಕ್ರೂಸಿಂಗ್ ಸ್ಪೀಡಲ್ಲಿ ಯಾವ ಥರ ಮೈಲೇಜ್ ಸಿಗುತ್ತೆ ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 80 to 120ವರೆಗೂ ಕ್ರೂಸ್ ಮಾಡ್ತೀನಿ. ಇದರಲ್ಲಿ ಯಾವ ಥರ ಮೈಲೇಜ್ ಕೊಡುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನನಗೆ ಇಲ್ಲಿವರೆಗೂ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಸಿಟಿಲಿ ಸ್ವಲ್ಪ ಮೈಲೇಜ್ ಕಡಿಮೆ ಅಂತ ಅನಿಸುತ್ತೆ. ಬಟ್ 400cc ಅಂತ ನೋಡಿದಾಗ ಓಕೆ, ಅಷ್ಟೊಂದೇನು ಕಡಿಮೆ ಅಂತ ಅನಿಸಲ್ಲ. 23, 22 ಆ ಥರನೂ ಕೊಡ್ತಾ ಇದೆ. ಇಲ್ಲಿ ಈ ಒಂದು ಇದರಲ್ಲಿ ಏನು ತೋರಿಸ್ತಾ ಇದೆ, ಏನಂತಾರೆ, ಕನ್ಸೋಲಲ್ಲಿ ತೋರಿಸುತ್ತೆ ಆ್ಯಾವ್ರೇಜ್ ಎಷ್ಟು ಕೊಡುತ್ತೆ ಅಂತ, ಆ್ಯಾವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಅಂತ. ಅದರಲ್ಲಿ ಆಲ್ಮೋಸ್ಟ್ ನನಗೆ 23, 22 ಸಿಟಿಲಿ 23, 22, 24 ಈ ಥರ ಒಟ್ಟು 25 ಒಳಗಡೆ, ಅದಕ್ಕಿಂತ ಜಾಸ್ತಿ ಕೊಟ್ಟೇ ಇಲ್ಲ. ಸೊ ಸಿಟಿಲಿ ಎಕ್ಸ್ಪೆಕ್ಟೆಡು 400cc ಅಂತ ಬಂದಾಗ ಅಷ್ಟೇ ಕೊಡೋದು. ಬೆಂಗಳೂರಲ್ಲಿ ಸ್ವಲ್ಪ ಮೂವಿಂಗ್ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಬಟ್ ಓಕೆ, ಒಂದು ರೇಂಜಿಗೆ ಓಕೆ, 400cc ಅಂತ ಬಂದಾಗ ಓಕೆ ಅಂತಲೇ ಹೇಳ್ಬೋದು. ನೋಡೋಣ, ಇಲ್ಲಿ ಫ್ಯೂಲ್ ಸ್ಟೇಷನ್ ಬಂತು. ಫಸ್ಟು ಫ್ಯೂಲ್ ಅಪ್ ಮಾಡ್ಕೊಳ್ತೀನಿ. ಟ್ಯಾಂಕ್ ಟು ಟ್ಯಾಂಕ್ ಎಷ್ಟಿದೆ ಅಂತ ಈ ಒಂದು ಮೈಲೇಜ್ ಟೆಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟ್ರಿಪ್ಪನ್ನು ರಿಸೆಟ್ ಮಾಡ್ತೀನಿ, ಫೋಟೋ ತೊಗೊಂಬೋಣ. ನೋಡೋಣ ಎಷ್ಟು ಬರುತ್ತೆ ಅಂತ. ನಾನು ಮುಂಚೆನೇ ಹೇಳಿದಾಗೆ ನಾನು ಅಲ್ಲಿ ಸ್ಟಾಪ್ ಬಂತು, ಹಂಗಾಗಿ ಸ್ವಲ್ಪ ಸ್ಲೋ ಮಾಡಬೇಕಾಯಿತು. ಸೊ ಮುಂಚೆನೇ ಹೇಳಿದಾಗೆ ಸಿಟಿ ಅಂತ ಬಂದಾಗ ಕಡಿಮೆನೇ ಕೊಡ್ತಾ ಇದೆ. ಆಲ್ಮೋಸ್ಟು ಒಂದು 23, 22, ಈವನ್ 24, 25ವರೆಗೂ, ಲಾಸ್ಟ್ 25ವರೆಗೂ ಕೊಟ್ಟಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೈವೇ ಅಂತ ಬಂದಾಗ ಮ್ಯಾಕ್ಸಿಮಮ್ 32ವರೆಗೂ ಕೊಟ್ಟಿದೆ. ಒಳ್ಳೆ ಸ್ಪೀಡಲ್ಲಿ ಕ್ರೂಸ್ ಮಾಡ್ತಿದ್ದೀರಾ ಅಂದಾಗ 32ವರೆಗೂ ಕೊಟ್ಟಿದೆ, ವಿಚ್ ಇಸ್ ಅ ಗ್ರೇಟ್ ಥಿಂಗ್ ಫಾರ್ ಅ ಬೈಕ್. ಈ ಥರ ಬೈಕ್ಗಳಿಗೆ ಒಂದು ಕ್ರೇಜಿ ನಂಬರ್ಸ್ ಅಂತಲೇ ಹೇಳ್ಬೋದು. ಬಟ್ ಓಕೆ, ಆ ಮೈಲೇಜು 400cc ಅಂತ ಬಂದಾಗ ಚೆನ್ನಾಗಿದೆ ಮೈಲೇಜು. ಸೊ ಇವತ್ತು ಸ್ಪೆಷಲಿ ಹೈವೇ ಅಂತ ಬಂದಾಗ ಎಷ್ಟು ಕೊಡುತ್ತೆ, ಒಂದು 80 to 120ವರೆಗೂ ಕ್ರೂಸ್ ಮಾಡ್ತೀನಿ. ಸೊ ಆ ಸ್ಪೀಡಲ್ಲಿ ಎಷ್ಟು ಕೊಡುತ್ತೆ ಅಂತ ನೋಡೋಣ. ನನ್ನ ಪ್ರಕಾರ ಒಂದು 27ಇಂದ 8ವರೆಗೂ ಕೊಡ್ಬೋದು. ಒಳ್ಳೆ ಸ್ಪೀಡು ಒಂದು 80 to 100 ಮಾತ್ರ ಇದ್ದರೆ ಒಂದು 28ವರೆಗೂ ಕೊಡುತ್ತೆ. ಅದೇ 120, 130 ಜಾಸ್ತಿ ಹೊಡಿತಿದ್ದೀವಿ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಅದನ್ನು ನೋಡ್ಕೊಬೇಕಾಗತ್ತೆ. ಸೊ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಓಡಿಸ್ತೀವಿ. ರೈಡಿಂಗ್ ಸ್ಟೈಲ್ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ತುಂಬ ಜನ ತುಂಬ ರಫಾಗಿ ರ್ಯಾಶಾಗಿ ಓಡಿಸ್ತಾರೆ. ಅಂಥ ಟೈಮಲ್ಲಿ ಮೈಲೇಜ್ ಆಬ್ವಿಯಸ್ಲಿ ಡ್ರಾಪ್ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಅದೇ ನೀವು ಒಂದು ಪಾಸಿಟಿವ್ ಕ್ರೂಸಿಂಗ್ ಸ್ಪೀಡು ಅಥವಾ ಒಳ್ಳೆ ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ. ಸೊ ಈ ಥರ ರೋಡ್ ಬಂದಾಗ, ಈ ಕಂಟ್ರಿ ರೋಡ್ಸು, ಈ ಒಂದು ಹಳ್ಳಿ ಸೈಡೆಲ್ಲ ರೋಡ್ ಬಂದಾಗ, ಹೈವೇಸ್ ಆ ರೋಡಲ್ಲಿ ಇತ್ತು ಅಂತಂದರೆ ರೋಡು ತುಂಬ ಓಪನ್ ಆಗಿದೆ ಅಂತ ಕೆಚ್ಚಕ್ಕೆ ಹೋಗ್ಬಾರ್ದು ಜಾಸ್ತಿ. ಯಾಕಂದರೆ ಲಿಮಿಟ್ಸು ಎಲ್ಲ ಎಷ್ಟು ಲಿಮಿಟ್ಸ್ ಇರಬೇಕು ಅಷ್ಟು ಲಿಮಿಟ್ಸ್ ಇರಬೇಕು. ಯಾಕಂದರೆ ಯಾವಾಗ ಯಾರು ಅಡ್ಡ ಬರ್ತಾರೆ ಹೇಳೋಕ್ಕಾಗಲ್ಲ. ಅದು ಮನುಷ್ಯರು ಆಗಿರ್ಬೋದು ಅಥವಾ ಪ್ರಾಣಿಗಳು ಆಗಿರ್ಬೋದು. ಪ್ರಾಣಿಗಳ ಅಡ್ಡ ಬಂದರೂ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಮನುಷ್ಯರು ಅಡ್ಡ ಬಂದರೆ ಹೆವಿ ಪ್ರಾಬ್ಲಮ್. ಯಾಕಂದರೆ ಮನುಷ್ಯರು ಪ್ರಿಡಿಕ್ಟೇಬಲ್ ಇರೋಲ್ಲ, ಆ ಕಡೆ ಈ ಕಡೆ ಓಡಾಕ್ತಿ ಎಲ್ಲಿ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರಾಣಿಗಳು, ಅದರಲ್ಲೂ ದನಗಳಂದರೆ ಓಕೆ. ಬಟ್ ನಾಯಿಗಳು ಸ್ವಲ್ಪ ಡೇಂಜರು. ನಾಯಿಗಳು ಅಷ್ಟೇ, ಯಾವ ಟೈಮಲ್ಲಿ ಯಾವ ಸೈಡ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಯಿ ಬಂದಾಗ ಮಾತ್ರ ಸ್ವಲ್ಪ ನೀವು ಸ್ಲೋ ಮಾಡಿಕೊಳ್ಳೇಬೇಕು. ಯಾಕಂದರೆ ಅದು ಹೇಳೋಕ್ಕೆ ಆಗಲ್ಲ. ನಾನು ಒಂದ್ಸತಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾಯಿಯಿಂದ ಒಂದು. ಹಾಗಾಗಿ ನಾಯಿ ಅಂತ ಬಂದಾಗ ಸ್ವಲ್ಪ ನೀವು ಹುಷಾರಾಗಿರಬೇಕು, ಅಂದರೆ ಸ್ಲೋ ಮಾಡಬೇಕಷ್ಟೇ ಗಾಡಿನ. ಯಾಕಂದರೆ ಅದು ಸಡನ್ನಾಗಿ ಎಲ್ಲಿ ನುಗ್ಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ಸೊ ಆಲ್ಮೋಸ್ಟು ಫ್ಯೂಲ್ ಖಾಲಿ ಆಗ್ತಾ ಬಂದಿದೆ. ಹಾಗಾಗಿ ರೀಫಿಲ್ ಮಾಡಿಸ್ಬಿಟ್ಟು ನೋಡೋಣ ಎಷ್ಟು ಮೈಲೇಜ್ ಬಂದಿದೆ ಅಂತ. ಆಲ್ಮೋಸ್ಟು ಟ್ರಿಪ್ ಮೀಟರ್ ನೋಡಿದ್ರೆ ಆಲ್ಮೋಸ್ಟ್ 241 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಇನ್ನೂ 70 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಡಿಸ್ಟೆನ್ಸ್ ಟು ಎಂಟಿ. ಬಟ್ ನೋಡಬೇಕು ಎಷ್ಟು ಇರುತ್ತೆ ಅಂತ.
ನೋಡೋಣ ಗೊತ್ತಾಗುತ್ತೆ. ಫುಲ್ ಟ್ಯಾಂಕ್ ನಂಗೆ ಹೌದಾ 10 ಲೀಟ್ರಾ? ಕರೆಕ್ಟಾಗತ್ತಾ? ಕರೆಕ್ಟಾಗತ್ತು ಅಂದರೆ 10ಕ್ಕೆ ಎಷ್ಟು ಬಂದಿದೆ? 246.9 ಅಂದರೆ ಕರೆಕ್ಟಾಗತ್ತು ಅಂದರೆ ಆಲ್ಮೋಸ್ಟ್ 24.6, ಆಲ್ಮೋಸ್ಟ್ 24 ಕೊಟ್ಟಿರೋದು ಮೈಲೇಜ್.